ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಆರ್ಎಸ್ಎಸ್ ಕೆಲಸ ಮಾಡ್ತಾ ಇಲ್ವಾ? ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಶೀತಲ ಸಮರ ನಡೀತಾ ಇದೆಯಾ? ಮೋದಿಯವರ ಬಿಜೆಪಿಗೆ ಆರ್ಎಸ್ಎಸ್ ಬೇಡವಾಯಿತಾ? ಮೋದಿ ಸೋಲುವುದನ್ನು ಎದುರು ನೋಡ್ತಾ ಇದೆಯಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ? ಹೀಗೆ ಹತ್ತಾರು ಪ್ರಶ್ನೆಗಳು ಕಳೆದ ಕೆಲವು ದಿನಗಳಿಂದ ಕೇಳಿ ಬರ್ತಾ ಇದೆ. ಈ ಮಧ್ಯೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಮಾತಿನ ದಾಟಿ ಹೇಗಿತ್ತು ಅಂದರೆ, ಬಿಜೆಪಿಗೆ ಈಗ ಆರ್ಎಸ್ಎಸ್ನ ಅಗತ್ಯ ಇಲ್ಲ ಎಂಬಂತಿದೆ. ಇತ್ತೀಚೆಗಿನ ಸಂದರ್ಶನವೊಂದರಲ್ಲಿ ಮಾತನಾಡಿದ ಜೆ.ಪಿ. ನಡ್ಡಾ ಅವರು, ಬಿಜೆಪಿಗೆ ಈ ಹಿಂದೆ ಸಾಮರ್ಥ್ಯ ಕಡಿಮೆ ಇದ್ದಾಗ ಆರ್ಎಸ್ಎಸ್ನ ಅಗತ್ಯತೆ ಇತ್ತು. ಈಗ ನಾವು ಸಮರ್ಥವಾಗಿ ಬೆಳೆದಿದ್ದೇವೆ, ಬಿಜೆಪಿಗೆ ತಾನಾಗಿಯೇ ಮುನ್ನಡೆಯುವ ಸಾಮರ್ಥ್ಯ ಇದೆ ಅಂತ ಹೇಳಿದರು. ನಡ್ಡಾ ಅವರ ಮಾತಿನ ಅರ್ಥವನ್ನು ನಾವು ಗ್ರಹಿಸಿದಂತೆ ಬಿಜೆಪಿಗೆ ಈಗ ಆರ್ಎಸ್ಎಸ್ನ ಅಗತ್ಯವೇ ಇಲ್ಲ. ಆರ್ಎಸ್ಎಸ್ ಇಲ್ಲದೆಯೂ ನಾವು ಮುಂದುವರಿಯಬಲ್ಲೆವು ಅಂತ ಬಿಜೆಪಿ ರಾಷ್ಟ್ರಾಧ್ಯಕ್ಷರೇ ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಾರೆ. ಹೀಗಾಗಿ ಈ ಸಲದ ಚುನಾವಣೆಯಲ್ಲಿ ಆರ್ಎಸ್ಎಸ್ಗೆ ಬಿಜೆಪಿ ಕೂಡ ಬೇಕಾಗಿಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಸೇಮ್ ಟೈಮ್ ಬಿಜೆಪಿಯ ಸೋಲನ್ನು ಆರ್ಎಸ್ಎಸ್ ಬಯಸ್ತಾ ಇದೆ ಎಂಬ ಚರ್ಚೆಗಳು ಕೂಡ ನಡೀತಾ ಇದೆ. ನಮಗೆಲ್ಲ ಗೊತ್ತೇ ಇದೆ, ಭಾರತೀಯ ಜನತಾ ಪಾರ್ಟಿ ಅಂದರೆ ಬಿಜೆಪಿ ಎಂಬ ರಾಜಕೀಯ ಪಕ್ಷ ಆರ್ಎಸ್ಎಸ್ನ ಕೂಸು. ಬಿಜೆಪಿಯನ್ನ ಹುಟ್ಟಿಸಿದ್ದೇ ಆರ್ಎಸ್ಎಸ್ ಅನ್ನ ಬಿಜೆಪಿಯ ಜನಕ ಅಂತಾನೂ ಕರಿಬಹುದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಐಡಿಯಾಲಜಿಯ ಪ್ರಕಾರ ಅವರ ಪೊಲಿಟಿಕಲ್ ವಿಂಗ್ ಆಗಿ ರಚನೆಯಾಗಿದ್ದು ಬಿಜೆಪಿ. ಅದರಂತೆ ಆರ್ಎಸ್ಎಸ್ ಕೂರು ಅಂದರೆ ಬಿಜೆಪಿ ಕೂರ್ತಾ ಇತ್ತು, ನಿಂತ್ಕೋ ಅಂದರೆ ನಿಲ್ತಾ ಇತ್ತು, ನಡಿ ಅಂತ ಹೇಳಿದರೆ ನಡೀತಾ ಇತ್ತು. ಬಿಜೆಪಿಯ ಕಾರ್ಯಕಲಾಪಗಳನ್ನು, ಅದರ ಅಜೆಂಡಾಗಳನ್ನು, ಅದರ ನೇಮಕಾತಿಗಳನ್ನು ಆರ್ಎಸ್ಎಸ್ ನಿರ್ಧಾರ ಮಾಡ್ತಾ ಇತ್ತು. ಪೂರ್ತಿ ಬಿಜೆಪಿಯ ನಿಯಂತ್ರಣವೇ ಆರ್ಎಸ್ಎಸ್ನ ಹಿಡಿತದಲ್ಲೇ ಇತ್ತು. ಬಿಜೆಪಿಯನ್ನು ನಿಯಂತ್ರಿಸಲು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಎಂಬ ಹುದ್ದೆಯನ್ನು ಆರ್ಎಸ್ಎಸ್ ಸೃಷ್ಟಿಸಿತ್ತು. ಈ ಸಂಘಟನಾ ಕಾರ್ಯದರ್ಶಿಗಳನ್ನು ನೇರವಾಗಿ ಆರ್ಎಸ್ಎಸ್ ನೇಮಕ ಮಾಡ್ತಾ ಇತ್ತು. ರಾಷ್ಟ್ರ ಮಟ್ಟದಲ್ಲಿ ಈಗ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿರುವ BL ಸಂತೋಷ್ ಆಗಿರ್ಬೋದು, ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿಯಾಗಿರುವ ರಾಜೇಶ್ GV ಇರ್ಬೋದು, ಇವರು ಆರ್ಎಸ್ಎಸ್ನಿಂದ ಬಿಜೆಪಿಗೆ ನೇಮಕವಾದವರು. ಬಿಜೆಪಿಯನ್ನ ನಿಯಂತ್ರಿಸಲೆಂದೇ ಆರ್ಎಸ್ಎಸ್ ಈ ಹುದ್ದೆಯನ್ನ ರಚನೆ ಮಾಡಿತ್ತು. ಆದರೆ ಆ ಹುದ್ದೆಗಳು ಕೂಡ ಈಗ ಬಲ ಕಳೆದುಕೊಂಡಿದೆ ಅನ್ನೋದು ಬಿಜೆಪಿ ಮತ್ತು ಆರ್ಎಸ್ಎಸ್ ವಲಯದಿಂದ ಹೊರಬಂದಿರುವ ಮಾಹಿತಿ. ಹೀಗಾಗಿ ತಾನೇ ಹುಟ್ಟಿಸಿದ ಕೂಸು ಈಗ ಆರ್ಎಸ್ಎಸ್ ಕೈಯಿಂದ ಜಾರ್ತಾ ಇದೆಯಾ ಎಂಬ ಪ್ರಶ್ನೆ ಎದುರಾಗಿದೆ. ಹುಟ್ಟಿಸಿದ ಅಪ್ಪನನ್ನೇ ಬಿಜೆಪಿ ಮರೆತು ಬಿಡ್ತಾ ಎಂಬ ಪ್ರಶ್ನೆಯೂ ಮೂಡಿದೆ. ಮೋದಿ ಯುಗದಲ್ಲಿ ಬಿಜೆಪಿ ಪಕ್ಷ ಆರ್ಎಸ್ಎಸ್ ಅನ್ನ ಓವರ್ಟೇಕ್ ಮಾಡ್ತಾ ಇದೆಯಾ ಎಂಬ ಅನುಮಾನವು ಕಾಡ್ತಾ ಇದೆ. ಬಿಜೆಪಿ ಪಕ್ಷ ಆರ್ಎಸ್ಎಸ್ನಿಂದ ಅಂತರ ಕಾಪಾಡೋಕ್ಕೆ ಶುರು ಮಾಡಿದ್ದು ವಾಜಪೇಯಿ ಮತ್ತು ಅಡ್ವಾಣಿ ಕಾಲದಲ್ಲಿ. ಆವಾಗ ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಶೀತಲ ಸಮರ ಶುರುವಾಗಿತ್ತು. ಅದು ಬಹಿರಂಗವಾಗಿ ಬೆಳಕಿಗೂ ಕೂಡ ಬಂದಿತ್ತು. ಅಂದಿನ ಆರ್ಎಸ್ಎಸ್ ಸರಸಂಘ ಚಾಲಕರೇ ಮುಂದೆ ಬಂದು ನಿಂತು ವಾಜಪೇಯಿ ಮತ್ತು ಅಡ್ವಾಣಿ ಅವರಿಗೆ ರಾಜಕೀಯ ನಿವೃತ್ತಿ ಪಡೆಯಲು ಸೂಚನೆ ಕೊಟ್ಟಿದ್ರು. ಅವತ್ತೇ ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಬಿರುಕು ಮೂಡಿತ್ತು. ಆ ಬಿರುಕು ಈಗ ಮೋದಿ ಕಾಲದಲ್ಲಿ ದೊಡ್ಡ ಕಂದಕವಾಗಿದೆ ಎಂಬ ಮಾತುಗಳು ಹರಿದಾಡ್ತಾ ಇದೆ. ಮೋದಿ ಯುಗದಲ್ಲಿ ಮೋದಿ ಮತ್ತು ಅಮಿತ್ ಶಾ ಬಿಟ್ಟರೆ ಬಿಜೆಪಿಯಲ್ಲಿ ಬೇರೆಯವರು ಲೆಕ್ಕಕ್ಕೆ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಬಿಜೆಪಿಯಲ್ಲಿನ ಕಾರ್ಯಕಾರಿಣಿ ಮಂಡಳಿ, ಸಂಸದೀಯ ಮಂಡಳಿ, ಆ ಮಂಡಳಿ, ಈ ಮಂಡಳಿ ಅಂತ ಇದೆಯಲ್ಲ, ಅವೆಲ್ಲವೂ ಈಗ ಕೇವಲ ಕಾಟಾಚಾರಕ್ಕಷ್ಟೇ ಇದೆಯಂತೆ. ಎಲ್ಲವನ್ನೂ ಮೋದಿ ಮತ್ತು ಅಮಿತ್ ಶಾ ಕಾರ್ಯಾಲಯವೇ ಡಿಸೈಡ್ ಮಾಡ್ತಾ ಇದೆಯಂತೆ. ಮೋದಿ ಶಾ ಜೋಡಿಯ ಈ ಸರ್ವಾಧಿಕಾರದ ವಿರುದ್ಧ ಆರ್ಎಸ್ಎಸ್ ಅಸಮಾಧಾನ ಹೊಂದಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಅಲ್ಲದೆ ಮೋದಿ ಯುಗದಲ್ಲಿ ಬಿಜೆಪಿ ವ್ಯಕ್ತಿ ಕೇಂದ್ರಿತವಾಗಿದ್ದು ಆರ್ಎಸ್ಎಸ್ ಕಣ್ಣು ಕೆಂಪಾಗಿಸಿದೆಯಂತೆ. ಬಿಜೆಪಿ ಮೋದಿ ಎಂಬ ಏಕ ವ್ಯಕ್ತಿಗೆ ಜೋತು ಬಿದ್ದಿದ್ರೆ ಆರ್ಎಸ್ಎಸ್ನವರು ವಿಚಾರಗಳು ಮುಖ್ಯ ಎನ್ನುತ್ತಿದ್ದಾರಂತೆ. ಅದೇ ಕಾರಣಕ್ಕೆ ಬಿಜೆಪಿ ಮತ್ತು ಆರ್ಎಸ್ಎಸ್ ನಡುವೆ ಶೀತಲ ಸಮರ ಜೋರಾಗಿ ನಡೀತಾ ಇದ್ದು ಅದು ಎಲ್ಲಿಯವರೆಗೆ ಹೋಗಿದೆ ಅಂದರೆ, ಮೋದಿಯವರು ಈ ಸಲ ಸೋಲಬೇಕೆಂದು ಆರ್ಎಸ್ಎಸ್ ಬಯಸ್ತಾ ಇದೆಯಂತೆ. ಮೋದಿ ಸೋಲನ್ನ ಖುದ್ದು ಆರ್ಎಸ್ಎಸ್ ಎದುರು ನೋಡ್ತಾ ಇದೆಯಂತೆ. ಅದೇ ಕಾರಣಕ್ಕೆ ಈ ಸಲದ ಚುನಾವಣೆಯಲ್ಲಿ ಆರ್ಎಸ್ಎಸ್ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿಂದೆ ಚುನಾವಣೆಗಳು ಅಂದರೆ ಬಿಜೆಪಿ ಪರವಾಗಿ ಆರ್ಎಸ್ಎಸ್ ರಂಗ ಪ್ರವೇಶ ಮಾಡ್ತಾ ಇತ್ತು. ಬಿಜೆಪಿಯನ್ನ ಗೆಲ್ಲಿಸಲು ಬೇಕಾದ ಎಲ್ಲ ಶ್ರಮಗಳನ್ನು ಧಾರೆ ಇರ್ತಾ ಇತ್ತು.
ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಲೆಕ್ಕಕ್ಕೆ ತಗೊಂಡ್ರೆ ಅಲ್ಲಿ ಚುನಾವಣೆಯನ್ನ ನಡೆಸ್ತಾ ಇದ್ದಿದ್ದೇ RSS. ಇಡೀ ದೇಶದಲ್ಲೂ ಕೂಡ ಅಷ್ಟೇ, ಚುನಾವಣೆ ಬಂದಾಗ BJPಗೆ ಬೆನ್ನೆಲುಬಾಗಿ RSS ನಿಲ್ತಾ ಇತ್ತು. ಆದರೆ ಈ ಸಲ RSS ತನ್ನ ಎಂದಿನ ಪಾತ್ರವನ್ನ ನಿರ್ವಹಿಸಿಲ್ಲ ಎಂಬ ಗ್ರೌಂಡ್ ರಿಪೋರ್ಟ್ ಇದೆ. BJP ಮತ್ತು RSSನ ಹೋಲ್ಡ್ ಗಟ್ಟಿಯಾಗಿರುವ ದಕ್ಷಿಣ ಕನ್ನಡದಲ್ಲೂ RSS ಈ ಬಾರಿ ಸಕ್ರಿಯವಾಗಿರಲಿಲ್ಲ ಎಂಬುದು ಕಣ್ಣಿಗೆ ಕಾಣ್ತಾ ಇತ್ತು. ಇದೇ ಕಾರಣಕ್ಕೆ BJPಗೆ ಸೋಲುವ ಆತಂಕ ಕೂಡ ಇದೆ. ಮೋದಿ ಮತ್ತು BJP ಈ ಸಲ 400+ ಸೀಟ್ ಅಂತ ಹೇಳ್ತಾ ಬಂದಿದ್ರು. ಆದರೆ ಮೊದಲ ಹಂತದ ಚುನಾವಣೆ ಮುಗಿದಾಗ ಚಿತ್ರಣವೇ ಬದಲಾಯಿತು. ಅಲ್ಲಿಂದಲೇ BJPಗೆ ಆತಂಕ ಶುರುವಾಗಿತ್ತು. ಈ ಚುನಾವಣೆ ತನ್ನ ಕೈ ಜಾರ್ತಾ ಇದೆ ಎಂಬ ಸಂಶಯ BJPಗೆ ಬಂದಿತ್ತು. ಅದೇ ಕಾರಣಕ್ಕೆ ಖುದ್ದು ಮೋದಿಯವರೇ ದ್ವೇಷ ಭಾಷಣ ಶುರು ಹಚ್ಚಿದ್ರು. ಆದರೆ ಅದು ಕೂಡ ವರ್ಕೌಟ್ ಆಗಿಲ್ಲ. ಎಲ್ಲಿಯೂ ಕೂಡ BJPಯ ನಾಗಲೋಟವೇ ಕಾಣ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲೂ BJPಯ ಹವ ಕಾಣ್ತಾ ಇಲ್ಲ. ಹಿಂದಿ ಬೆಲ್ಟ್ ರಾಜ್ಯಗಳಲ್ಲೂ BJPಗೆ 10 ವಿಘ್ನಗಳು ಎದುರಾಗಿದೆ. ರಾಮ ಮಂದಿರ, CAA, ಆರ್ಟಿಕಲ್ 370 ಕೂಡ ಈ ಚುನಾವಣೆಯಲ್ಲಿ ಮ್ಯಾಟರ್ ಆಗಿಲ್ಲ. ಅಲ್ಲದೆ ಮತದಾನ ಪ್ರಮಾಣವು ಕಡಿಮೆಯಾಗಿದೆ. ಇದರಿಂದ BJPಗೆ ನಷ್ಟ ಎಂಬ ವಿಶ್ಲೇಷಣೆಗಳು ನಡೀತಾ ಇದೆ. BJPಗೆ ಎದುರಾಗಿರುವ ಈ ಸಂಕಷ್ಟಗಳ ಹಿಂದೆ RSS ಪಾತ್ರ ಇದೆ ಎನ್ನಲಾಗ್ತಾ ಇದೆ. ಮೋದಿಯವರ ಸೋಲನ್ನ ಬಯಸ್ತಾ ಇರುವ RSS ಬೇಕಂತಲೇ BJPಗೆ ತಡೆಯಾಗ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. BJP ಜೊತೆ RSS ಮುನಿಸಿದೆ ಎಂಬ ವಿಚಾರವನ್ನ ಕೇವಲ ವದಂತಿ ಎಂದು ತಳ್ಳಿ ಹಾಕುವಂತಿಲ್ಲ. ಗ್ರೌಂಡ್ ರಿಪೋರ್ಟ್ ಪ್ರಕಾರ ಈ ಸಲ ಚುನಾವಣೆಯಲ್ಲಿ RSS ಸಕ್ರಿಯ ಪಾತ್ರ ವಹಿಸಿಲ್ಲ. RSS ತನ್ನ ಕ್ಯಾಡರ್ಗಳನ್ನ, ಪ್ರಮುಖರನ್ನ ಚುನಾವಣೆಗೆ ನಿಯೋಜಿಸಿಲ್ಲವಂತೆ. ಒಂದು ಮೂಲದ ಪ್ರಕಾರ RSS ಸದಸ್ಯರು BJP ಪರವಾಗಿ ಈ ಸಲ ಕೆಲಸ ಮಾಡಬೇಡಿ ಎಂಬ ಸಂದೇಶವನ್ನ RSS ಪ್ರಮುಖರು ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಇದೇ ಕಾರಣಕ್ಕೆ BJP ಈ ಸಲ ಅಖಾಡದಲ್ಲಿ ಮಂಕಾಗಿದೆ ಅಂತ ಹೇಳಲಾಗ್ತಾ ಇದೆ. BJP ಮತ್ತು RSS ನಡುವಿನ ಈ ಶೀತಲ ಸಮರ ಅಂತಿಮವಾಗಿ BJP ಮತ್ತು ಮೋದಿಗೆ ದೊಡ್ಡ ನಷ್ಟ ತರಲಿದೆ ಎಂಬ ಚರ್ಚೆಗಳು ನಡೀತಾ ಇದೆ.